ವೆಲ್ಕಮ್ ಬ್ಯಾಕ್. ಹೊಸಬಾಳೆ ಅವರೇ, ಸಂಘ ಪರಿವಾರ UPA ಸರ್ಕಾರ ಇದ್ದಾಗ ಸತತ ಟೀಕೆಗಳನ್ನು ಮಾಡ್ತಾ ಇತ್ತು. ಭಯೋತ್ಪಾದನೆ ಮತ್ತು ಮಾತುಕತೆ ಜೊತೆಯಾಗಿ ನಡೆಯಲ್ಲ ಅಂತಕ್ಕಂಥದ್ದು. ಆದರೆ ಮೋದಿ ಸರ್ಕಾರ ಬಂದಮೇಲೂ ಕೂಡ ನಾವು ನೋಡ್ತಾ ಇದ್ದೀವಿ, ಅನೇಕ ದಾಳಿಗಳು, ಪಠಾಣ್ಕೋಟ್ ದಾಳಿಯಿಂದ ಹಿಡಿದು ಅನೇಕ ದಾಳಿಗಳು ನಡೆಯುತ್ತವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನವಾಜ್ ಶರೀಫ್ರನ್ನು ಹೋಗಿ ಭೇಟಿಯಾಗ್ಲಿಕ್ಕೆ ಹೋಗಿ ಬರ್ತಾರೆ. ಹಿಂದೆ ವಾಜಪೇಯಿ ಸರ್ಕಾರ ಅಂದರೆ ವಿಪಕ್ಷದಲ್ಲಿದ್ದಾಗ ಒಂದು ಮಾತು, ಸರ್ಕಾರದಲ್ಲಿದ್ದಾಗ ಒಂದು ಮಾತು. ಸಂಘದ ಸ್ಟ್ಯಾಂಡ್ ಏನು? ಪಾಕಿಸ್ತಾನ್ ಜೊತೆಗಿನ ಮಾತುಕತೆಯಿಂದ ಹಿಡಿದು ಒಟ್ಟಾರೆ ಭಯೋತ್ಪಾದನೆ ವಿಷಯಕ್ಕೆ ಸಂಬಂಧಪಟ್ಟಂತೆ. ಈಗ ನಾವು ಹೇಳಿರುವಂಥದ್ದು ಪಾಕಿಸ್ತಾನ ಜೊತೆ ಎಂದು ಮಾತನಾಡಬೇಡಿ ಅಂತ ನಾವು ಯಾವತ್ತೂ ಹೇಳಿಲ್ಲ. ನಾವು ಹೇಳಿರೋದು ಈ ಮಾತುಕತೆಯಲ್ಲಿ ಕಾಶ್ಮೀರದಲ್ಲಿರುವಂಥ ಪ್ರತ್ಯೇಕತಾವಾದಿಗಳನ್ನು ಇನ್ವಾಲ್ವ್ ಮಾಡಬೇಡಿ ಅಂತ, ಹುರಿಯತ್ ಕಾನ್ಫರೆನ್ಸು ಇತ್ಯಾದಿ ಅಂಥವ್ರನ್ನ ಇನ್ವಾಲ್ವ್ ಮಾಡಬಾರ್ದು ಅನ್ನೋದು ಒಂದು. ಎರಡನೇದು, ಪಾಕಿಸ್ತಾನದ ಜೊತೆಗೆ ಸಂಬಂಧ ಈ ದೇಶದಲ್ಲಿ ಅಲ್ಪಸಂಖ್ಯಾತರು ಅಂತ ಹೇಳುವಂಥ ಮುಸ್ಲಿಂ ಸಮುದಾಯದ ಅಪೀಸ್ಮೆಂಟಿನ ಆಧಾರದ ಮೇಲೆ ನಡೆಯುವಂಥ ಮಾತುಕತೆ ಆಗಬಾರ್ದು. ಅದಕ್ಕೆ ನಾನು ಹೇಳಿದ್ದು ಇಂಟೆನ್ಷನ್ ಏನು ಅನ್ನೋದು ಬಹಳ ಮುಖ್ಯ. ಮೋದಿಯವರು ತಮ್ಮ ಶಪಥ ಸ್ವೀಕಾರ ಮಾಡುವಂಥ ಮೊದಲನೇ ದಿನವೇ ಪಾಕಿಸ್ತಾನ ಸಮೇತವಾಗಿ ಎಲ್ಲ ಪಕ್ಕದ ದೇಶಗಳ ಪ್ರಮುಖರನ್ನು ಕರೆದು ಈ ಒಂದು ಸಂದೇಶವನ್ನು ಕೊಡುವಂಥ ಪ್ರಯತ್ನ ಮಾಡಿದರು. ಅದು ಈ ದೇಶದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಅಂಥದ್ದು ನಡೀತು. ಅದನ್ನು ಅನುವರ್ತನೆ ಮಾಡಬೇಕು, ಅದನ್ನು ಫಾಲೋ ಅಪ್ ಮಾಡಬೇಕು ಅಂತಂದರೆ ಈ ಒಂದು ಹೆಜ್ಜೆಗಳನ್ನು ತೆಗೆದುಕೊಳ್ಬೇಕು. ಅದಕ್ಕಾಗಿ ನವಾಜ್ ಶರೀಫ್ ಅವರ ಮನೆಗೆ ಮೋದಿಯವರು ಭೇಟಿ ಕೊಟ್ಟಾಗ ಅವತ್ತಿನ ದಿನ ನಾನು ಇದನ್ನು ಹೇಳಿದ್ದೆ, ಇದು ಅತ್ಯಂತ ಸ್ವಾಗತಾರ್ಹವಾದಂಥ ಒಂದು ಎರಡು ದೇಶದ ನಾಯಕರು ಮಾತುಕತೆಯನ್ನು ಮಾಡುವಂಥ ಲೋಕತಂತ್ರದ ಒಂದು ಅತ್ಯಂತ ಉದಾತ್ತವಾದಂಥ ಉದಾಹರಣೆಯನ್ನು ನಾವು ಇಟ್ಕೊಳ್ಬೇಕು ಅಂತ. ನಾವು ಎಂದೂ ಇದನ್ನು ವಿರೋಧ ಮಾಡಿಲ್ಲ. ಹೊಸಬಾಳೆ, ಇನ್ನೊಂದು ಪ್ರಮುಖ ಪ್ರಶ್ನೆ, ಬಿಹಾರದ ಚುನಾವಣೆಗಳಲ್ಲಿ ಈ ಬಾರಿ ಕೇಳಿಬರ್ತಾ ಇತ್ತು, ಸರಸಂಘ ಚಾಲಕ ಮೋಹನ್ ಭಾಗವತರು ಮೀಸಲಾತಿ ಬಗ್ಗೆ ನೀಡಿರ್ತಕ್ಕಂಥ ಹೇಳಿಕೆ. ಲಾಲು ನಿತೀಶ್ ಬಹುತೇಕ ಪ್ರಚಾರಗಳಲ್ಲಿ RSS ಸರಸಂಘ ಚಾಲಕರ ಹೇಳಿಕೆಯನ್ನು ಉದ್ಗರಿಸ್ತಾ ಇದ್ರು. ಇಡೀ ಮೀಸಲಾತಿ ಅನೇಕ ಬಾರಿ ವಿವಾದ. ಒಂದು ಮೋಹನ್ ಭಾಗವತರ ಹೇಳಿಕೆ, ಇನ್ನೊಂದು ಈಗ ಜಾಟ್ ಮೀಸಲಾತಿ, ಪಟೇಲ್ರ ಮೀಸಲಾತಿ ಒಂದು ರೀತಿ ಚರ್ಚೆ ದೇಶದಲ್ಲಿ ನಡೀತಾನೆ ಇರುತ್ತೆ. ಸಂಘದ ಒಟ್ಟಾರೆ ಮೀಸಲಾತಿ ಕುರಿತಂತೆ ಏನು ನಿಲುವೇನು? ಬಿಹಾರದ ಚುನಾವಣೆಯಲ್ಲಿ ಮೋಹನ್ ಭಾಗವತ್ ಅವರು ಹೇಳಿರುವಂಥ ವಾಕ್ಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಅದನ್ನು ತಿರುಚಿದ್ರಿಂದ ಈ ರೀತಿ ಅನೇಕ ತಪ್ಪು ಅಭಿಪ್ರಾಯಗಳನ್ನು ಉಂಟು ಮಾಡುವಂಥ ಪ್ರಯತ್ನ ಮಾಡಲಾಗಿದೆ. ಅದಿರಲಿ, ಮೀಸಲಾತಿ ಬಗ್ಗೆ ನಾವು ಹೇಳೋದೇನೆ. ಡಿಸೆಂಬರ್ 16ನೇ ತಾರೀಕು ನಾಗಪುರದಲ್ಲಿ ನಡೆದಂಥ ಒಂದು ಸಭೆಯಲ್ಲಿ ಸರಸಂಘ ಚಾಲಕ ಮೋಹನ್ ಭಾಗವತ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಎಲ್ಲಿಯವರೆಗೆ ನಮ್ಮ ದೇಶದ ಈ ಹಿಂದೂ ಸಮಾಜದ ಅನೇಕ ಹಿಂದುಳಿದಂಥ ಸಾಮಾಜಿಕವಾಗಿ ಅನ್ಯಾಯ ಶೋಷಣೆಗೊಳಗಾದಂಥ ಜನಕ್ಕೆ ಎಲ್ಲಿಯವರೆಗೆ ಆ ರೀತಿಯ ಒಂದು ಸ್ಥಿತಿ ಇರುತ್ತದೆಯೋ, ಸಾಮಾಜಿಕವಾಗಿ ಅಸಮಾನತೆ ಇದೆಯೋ, ಅಲ್ಲಿಯವರೆಗೆ ಮೀಸಲಾತಿ ಇರಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ಈಗ ನೀವೇ ಹೇಳಿದಂತೆ ಅನೇಕ ಜಾತಿಗಳು ಮತ್ತೆ ಮೀಸಲಾತಿ ಕೇಳ್ತಿರೋದ್ರ ಹಿಂದ್ಗಡೆ ಏನಾಗಿದೆ ಅಂತಂದರೆ, ಮೀಸಲಾತಿಯನ್ನು ಹೇಗಾದರೂ ಮಾಡಿ ರಾಜಕೀಯರಣಗೊಳಿಸುವಂಥದ್ದನ್ನು ಮೋಹನ್ ಭಾಗವತರು ಹೇಳಿದ್ದನ್ನೇ. ಇದನ್ನು ನೀವು ರಾಜಕೀಯ ದಾಳವಾಗಿ ಉಪಯೋಗಿಸ್ಕೊಳ್ಬೇಡಿ, ರಾಜಕೀಕರಣ ಮಾಡಬೇಡಿ, ಇದನ್ನು ನಾವು ಹೇಳ್ತಿದ್ದೀವಿ ಹೊರತು ಮೀಸಲಾತಿಯನ್ನು ತೆಗೆದುಹಾಕಬೇಕು ಅಂತ ನಾವು ಹೇಳೇ ಇಲ್ಲ. ಪೊಲಿಟಿಕಲ್ ಟೂಲ್ ಮಾಡಬೇಡಿ ಅಂತ ನಾವು ಡೋಂಟ್ ಪೊಲಿಟಿಸೈಸ್ ರಿಸರ್ವೇಷನ್. ಆದರೆ ಇನ್ನೊಂದು ಇದಕ್ಕೆ ಸಂಬಂಧಪಟ್ಟಂತೆ ಇಡೀ ಸಂಘ ಪರಿವಾರದ ಅನೇಕ ಸಂಘಟನೆಗಳು ಘರ್ ವಾಪಸಿ ಆಂದೋಲನವನ್ನು ನಡೆಸ್ತಾರೆ. ಆದರೆ ನನಗನ್ಸುತ್ತೆ ಇಡೀ ಒಂದು ಘರ್ ವಾಪಸಿ ಆಂದೋಲನ ವಾಪಸ್ ಬಂದ ಮೇಲೆ ಏನು, ಅವ್ರು ಮತ್ತೆ ದಲಿತರಾಗಿನೇ ಇರಬೇಕು ಅಂತಕ್ಕಂಥ ಈ ರೀತಿ ಟೀಕೆಗಳು ಅನೇಕರು. ಘರ್ ವಾಪಸಿ ಆಗಿರೋದನ್ನ ಯಾರು ಅಧ್ಯಯನ ಮಾಡಿ ಏನಾಗಿದೆ ಅಂತ ನೋಡಿದ್ದಾರ್ಯಾ? ಇಲ್ಲಿವರೆಗೆ ನೋಡೇ ಇಲ್ವಲ್ಲ. ಘರ್ ವಾಪಸಿ ಆಗಿರೋವಂಥವ್ರು ಪುನಃ ದಲಿತರಾಗಿ ಅದೇ ಇರ್ತಾರೆ ಅಂತಂದರೆ ಇದರ ಅರ್ಥ ಈ ರೀತಿ ಕನ್ವರ್ಟ್ ಆಗಿರೋವಂಥವ್ರು ದಲಿತರು ಅಂತ ನೀವು ಒಪ್ಕೊಂಡಾಗಾಯಿತು. ಮೊದಲನೇದು ಅದನ್ನೇ ಮಾಡಿದ್ದಾರೆ. ಹೌದು, ಆ ರೀತಿ ವಾಪಸ್ ಆಗಿರುವಂಥವರಿಗೆ ಸಂಘದ ಕಡೆಯಿಂದ ಎಲ್ಲೆಲ್ಲಿ ಪ್ರಯತ್ನ ನಡೆದಿದೆಯೋ, ಸಂಘ ಅಂದರೆ ಸಂಘದ ಸ್ವಯಂ ಸೇವಕರು ಮಾಡಿರೋಂಥ ಪ್ರಯತ್ನಗಳು, ಸಂಘ ನೇರವಾಗಿ ಕೆಲಸವನ್ನು ಮಾಡ್ತಾ ಇಲ್ಲ. ಸಂಘದ ಸ್ವಯಂ ಸೇವಕರು ಮಾಡಿರೋಂಥ ಪ್ರಯತ್ನದಲ್ಲಿ ಅವರಿಗೆ ಸಾಮಾಜಿಕವಾಗಿ ಅತ್ಯಂತ ಸೌಹಾರ್ದಯುತವಾದಂಥ ಸಮರಸತೆ ಮತ್ತು ನ್ಯಾಯದ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವಂಥ ದೃಷ್ಟಿಯಿಂದಲೇ ಮಾಡಿದೆ. ಮತ್ತು ಘರ್ ವಾಪಸಿ ಆಗ್ತಿರುವಂಥದ್ದು ನಾವೇನೋ ಆಂದೋಲನ ಮಾಡಿ ಅಂತ ತೆಗೆದುಕೊಂಡು ಬರ್ತೀವಿ ಅಂತಲ್ಲ, ಯಾರಿಗೆ ಅವರಿಗಾಗಿ ಇಚ್ಛೆ ಆಗುತ್ತೋ ಅಂಥವ್ರು ಬರೋದಕ್ಕೆ ಒಂದು ಫೆಸಿಲಿಟೇಟನ್ನು ಮಾಡಿರೋಂಥದ್ದೇ ಹೊರತು ಸಂಘದ ಈ ವ್ಯವಸ್ಥೆ, ಸಂಘದ ಸ್ವಯಂ ಸೇವಕರು ಮಾಡಿರೋಂಥ ವ್ಯವಸ್ಥೆಯಲ್ಲಿ ಅನೇಕ ಸಂಗತಿಗಳು. ಇದನ್ನು ಆರ್ಯ ಸಮಾಜವು ಮಾಡಿದೆ, ಶುದ್ಧಿ ಸಭಾ ಅಂತೇಳಿ ಮಸೂರ್ ಆಶ್ರಮ ಮಾಡಿದೆ. ಸ್ವತಃ ಗಾಂಧೀಜಿಯವರು ಹೇಳಿದ್ದಾರೆ ವಾಪಸ್ ಬರಬೇಕು ಅನ್ನೋದನ್ನು, ಸ್ವತಃ ವಿವೇಕಾನಂದರು ಹೇಳಿದರು. ನಾವ್ಯಾವುದೋ ಒಂದನ್ನು ಹೊಸದನ್ನೇನು ಮಾಡಿಲ್ಲ ಈ ದೇಶದಲ್ಲಿ. ಇನ್ನೊಂದು ನಿನ್ನೆ ಅಷ್ಟೇ ಕಾರವಾರದ ಸಂಸದ ಅನಂತಕುಮಾರ್ ಹೆಗಡೆ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಈ ರೀತಿ ಅನೇಕ ಹೇಳಿಕೆಗಳು ಪಬ್ಲಿಕ್ ಡೊಮೇನ್ನಲ್ಲಿ ಬರ್ತಾನೆ ಇರ್ತವೆ. ಭಯೋತ್ಪಾದನೆಗೆ ಸಂಬಂಧಪಟ್ಟಂತೆ ಇಸ್ಲಾಂ ಭೂಪಟದಿಂದ ಅಳಸ್ ಹಾಕಬೇಕು, ಆಗಲೇ ಭಯೋತ್ಪಾದನೆ ನಿಲ್ಲುತ್ತೆ ಅಂತಕ್ಕಂಥದ್ದು. ಒಟ್ಟಾರೆ ಸಂಘದ ಬಗ್ಗೆ ಅನೇಕರಿಗಿರ್ತಕ್ಕಂಥ ಹೆದರಿಕೆ ಏನು ಅಂದರೆ, ಸಂಘ ಹಿಂದೂ ರಾಷ್ಟ್ರದ ಕಲ್ಪನೆಯನ್ನು ತರುತ್ತೆ,
ಆ ಒಂದು ಹಿಂದೂ ರಾಷ್ಟ್ರದ ಕಲ್ಪನೆಯಲ್ಲಿ ಮೈನಾರಿಟಿಗೆ ಏನು ಸ್ಥಾನ ಅಂತಕ್ಕಂಥದ್ದು. ಯಾಕಂದ್ರೆ ಈ ಅನೇಕ ಒಂದು ಸಂಘ ಸರ್ಕಾರಕ್ಕೆ ಏನ್ ಈ ಬರೋದಿಲ್ಲ. ಚರ್ಚೆ ಅನೇಕ ಕಡೆ ಪಬ್ಲಿಕ್ ಡಿಬೇಟ್ಗಳಲ್ಲಿ ನಡೀತಾ ಇದೆ. ಈ ಡಿಬೇಟ್ ನಡೆಸ್ತಿರೋರು ಯಾರು? ಈ ಡಿಬೇಟ್ ನಡೆಸ್ತಿರೋರೇ ಈ ಒಂದು ಸಂಘದ ಬಗ್ಗೆ ಈ ಒಂದು ಕಲ್ಪನೆಯನ್ನ ಹೇಗಾದ್ರೂ ಮಾಡಿ ಸಮಾಜದಲ್ಲಿ ಸ್ಥಾಪಿಸಿ ಇಟ್ಟಿರಬೇಕು ಅಂತ ಅನ್ನೋಂಥ ಪ್ರಯತ್ನ ಮಾಡ್ತಿರೋರು ಈ ಡಿಬೇಟ್ ನಡೆಸ್ತಿರೋದು ಒಂದೇದು. ಈಗ ಸಂಘ ಸ್ವಯಂ ಸೇವಕ ನಡೆಸ್ತಿರುವಂಥ ಸರ್ಕಾರ ಮಧ್ಯಪ್ರದೇಶದಲ್ಲಿ, ಛತ್ತೀಸ್ಗಢದಲ್ಲಿ, ಗುಜರಾತ್ನಲ್ಲಿ ಇಷ್ಟೊಂದು ವರ್ಷದಿಂದ ಇದೆ. ಏನಾಗಿದೆ ಅಲ್ಲಿ? ಸರ್ಕಾರಗಳಿವೆ. ಅಲ್ಲಿ ಏನಾಗಿದೆ? ಅಲ್ಲಿರೋರೆಲ್ಲ ಮುಸ್ಲಿಮರು, ಕ್ರಿಶ್ಚಿಯನ್ರು ಅವರು ಗುಳೆ ಎತ್ತಿ ಆ ರಾಜ್ಯವನ್ನು ಬಿಟ್ಟು ಹೊರಟೋಗಿದಾರ್ಯಾ? ಅವರಿಗೆ ಉಳಿದ ನಾಗರಿಕರಿಗೆ ಸಿಗುವಂಥ ಎಲ್ಲ ಸೌಲಭ್ಯಗಳು ಸಿಗ್ತಾ ಇದೆಯೋ ಇಲ್ವೋ? ಶಿಕ್ಷಣ ಇರಲಿ, ಆರೋಗ್ಯದ್ದಿರಲಿ, ಮತ್ತೊಂದು ವ್ಯವಸ್ಥೆ ಇರಲಿ, ಅಲ್ಲೇನಾದ್ರು ಕಡಿಮೆ ಆಗಿದೆಯಾ? ಏನೂ ಆಗೇ ಇಲ್ವಲ್ಲ ಅಂಥದ್ದು. ಉಲ್ಟಾ ಅದಕ್ಕೆ ನಾವು ಹೇಳ್ತಿರೋದು, ಕಾಶ್ಮೀರದ ಒಂದು ಜೊತೆಗೆ ಸಂಘದ ವಿಚಾರ ಅಂತ BJP-ಯವರು ಆ ಸರ್ಕಾರವನ್ನು ಮಾಡಿ ಇದನ್ನು ಮಾಡಬಹುದು ಅಂತ ತೋರಿಸಿದ್ದಾರೆ. ಇಷ್ಟಾದ್ಮೇಲೂ ಕೂಡ ಇನ್ನೂ ನಂಬಿಕೆ ಇಲ್ಲ ಅಂತಂದ್ರೆ ಅದು ಹೇಗೆ? ಇನ್ನೊಂದು ಅಂತಂದ್ರೆ ಹಿಂದೂ ರಾಷ್ಟ್ರ ಅನ್ನೋಂಥದ್ದು ಇದೊಂದು ಸಾಂಸ್ಕೃತಿಕವಾದಂಥ ನಮ್ಮ ಪರಿಕಲ್ಪನೆ. ಇದು ಧರ್ಮದ ಅಂದರೆ ಮತ ಪಂಥಗಳ ಆಧಾರದ ಮೇಲೆ ಅಲ್ವೇ ಇಲ್ಲ. ಇದೊಂದು ಅನವಶ್ಯಕವಾಗಿ ಆರೋಪವನ್ನು ಹೊರಿಸಿರುವಂಥದ್ದೇ ಹೊರತು ಸಂಘದ ವಿಚಾರ, ಸಂಘದ ನಡವಳಿಕೆಯನ್ನು ನೋಡಿರುವಂಥವ್ರು ಯಾರೂ ಇದನ್ನು ಒಪ್ಕೊಡೋದಿಲ್ಲ. ಸಂಘದಲ್ಲೂ ಕೂಡ ಅನೇಕರು ಈ ರೀತಿ ತಥಾಕಥಿತ ಅಲ್ಪಸಂಖ್ಯಾತರು ಸಂಘದ ಒಳಗಡೆ ಇದ್ದಾರೆ. ದತ್ತಾತ್ರೇಯ ಹೊಸಬಾಳೆ ಅವ್ರ ಜೊತೆ ಮಾತುಕತೆ ಮುಂದುವರಿಯುತ್ತದೆ ಒಂದು ಸಣ್ಣ ಬ್ರೇಕ್ನ ನಂತರ.